ಡಾಕ್ಟರ್ ಶ್ರೀನಿವಾಸ್ ಜೊತೆಯಲ್ಲಿ ಹೇಳ್ತಾ ಇದ್ದೆ, ನಾನು ತುಮಕೂರಿನಲ್ಲಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಸಮುದಾಯ ಇದೆ ಅನ್ನೋದೇ ಬಹಳ ಜನ ರಾಜಕಾರಣಿಗಳಿಗೆ ಗೊತ್ತಿರಲಿಲ್ಲ. ಬಹಳ ಜನ ರಾಜಕಾರಣಿಗಳಿಗೆ ಗೊತ್ತೇ ಇರಲಿಲ್ಲ. ನಮ್ಮ ಕೆ ನರಸಿಂಹಯ್ಯನವರು MLA ಇದ್ರು 52ನೇ ಇಸ್ವಿಯವರು. ಪಾಪ ಅವರು ಸಂಭಾವಿತ ಮನುಷ್ಯ. ಅವ್ರಿಗೆ XMLA ಆದಮೇಲೆ ಪಾಪ ಅವರಿಗೆ ಯಾವ ರೀತಿ ಜನ ನೋಡ್ತಾ ಇದ್ರು ಅಂದ್ರೆ ಬಸ್ಸಲ್ಲಿ ಬರೋವಾಗ ಸೀಟ್ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು ಬಸ್ ಅಂತ ಬಿಟ್ರೆ ಕೂತಿರೋರೆಲ್ಲ ತೂಕೂಡ್ಸೋರಲ್ಲಿ ಕೂತ್ಕೊಂಡ್ಬಿಡೋರು, ನೋಡ್ಬಿಟ್ರೆ ಇನ್ನೆಲ್ಲಿ ಸೀಟ್ ಬಿಟ್ಕೊಡ್ಬೇಕೋ ಮಾತಾಡ್ಸ್ಬಿಡ್ತಾರೋ ಅಂತ. ಈ ಥರ ಇದ್ದಂಥ ಕಾಲನೂ ನೋಡಿದ್ದೀನಿ. ಆಮೇಲೆ 72ರಿಂದ 78 ಸನ್ಮಾನ್ಯ ಸಾಲಿಗ್ರಾಮಯ್ಯನವರು ಅವರು ಸಿರಾದಲ್ಲಿ ಶಾಸಕರಾದರು. ಏನೋ ಸಿರಾದಲ್ಲಿ ನಾಯಕರು ಜಾಸ್ತಿ ಅವರು ಅಂತಪ್ಪ, ಅದಕ್ಕೆಲ್ಲ ಹಾಕ್ಬಿಟ್ಟವ್ರೆ ಅಂತೇಳಿ ಹೇಳ್ತಾ ಇದ್ರು. ಯಾರೇ ಒಬ್ಬ ನಾಯಕ ಶಾಸಕ ಆಗಬೇಕು ಅಂದರೆ ಒಂದೇ ಜಾತಿಯಿಂದ ಸಾಧ್ಯ ಆಗೋದಿಲ್ಲ. ಎಲ್ಲ ಜಾತಿ ವಿಶ್ವಾಸ ಗಳಿಸಿದ್ರೆ ಮಾತ್ರ ಅವರು ಶಾಸಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಲ್ಲಿ ಶಾಸಕರಾದಾಗ 72ರಿಂದ 78ವರೆಗೂ ಇದ್ದರು. ಅದರ ನಂತರ 83ನೇ ಇಸ್ವಿನಲ್ಲಿ ಸನ್ಮಾನ್ಯ ವೀರಣ್ಣವರು ಶಾಸಕರು ಕೂಡ ಆದರು, 85ರಲ್ಲೂ ಆದರು, ಮಂತ್ರಿನೂ ಕೂಡ ಆದರು. ಅವರು ಕೂಡ ಒಳ್ಳೆಯ ಹೆಸರನ್ನು ನಮ್ಮ ಜಿಲ್ಲೆಯಲ್ಲಿ ಸಾಲಿಗ್ರಾಮಯ್ಯನವರು ಅಷ್ಟೇ, ಅವರು ಅಷ್ಟೇ ಒಳ್ಳೆಯ ಹೆಸರನ್ನ ತಗೊಂಡಿದ್ದಾರೆ. ನಾವು ಹೆಮ್ಮೆ ಪಡಬೇಕು. ಯಾರೇ ಒಬ್ಬನ ಅಧಿಕಾರಕ್ಕೆ ಬಂದಾಗ ನಾವು ಕೆಟ್ಟ ಹೆಸರು ತಗೊಂಡು ಜನರಲ್ಲಿ ಚೀತು ಅಂತ ಅನ್ನಿಸ್ಕೊಂಡ್ರೆ ಆ ಕೆಟ್ಟ ಹೆಸರು ಬರೀ ಅವನಿಗೆ ಮಾತ್ರ ತಟ್ಟೋದಿಲ್ಲ, ಸಮುದಾಯಕ್ಕೂ ತಟ್ಟೋದು. ಅದರಿಂದ ಸಮುದಾಯದಲ್ಲಿ ಯಾರೆಲ್ಲ ಉನ್ನತ ಸ್ಥಾನಮಾನಗಳನ್ನು ನಾವು ಅಲಂಕರಿಸ್ತೇವೆ, ನಾವು ಅಲಂಕರಿಸಿದವರು ಗೌರವವನ್ನು, ನಮ್ಮ ಸಮುದಾಯದ ಗೌರವವನ್ನು ಕಾಪಾಡಬೇಕು ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಬೇರೆ ಏನು ಮುಂದುವರೆದ ಸಮಾಜಗಳು ಹೆಂಗೆ ಮಾಡಲಿ, ಕಳ್ತನ ಮಾಡಲಿ, ಸುಳ್ತನ ಮಾಡಲಿ, ಮಾಡಬಾರದು ಮಾಡಲಿ, ಎಲ್ಲನೂ ಕೂಡ ಅವ್ರಿಗೂ ರಕ್ಷಣೆ ಇರ್ತದೆ. ನಮಗೆ ರಕ್ಷಣೆ ಅಂದರೆ ನಮ್ಮ ನಡತೆ, ನಾವು ನಡೀತಕ್ಕಂಥ ದಾರಿ, ನಾವು ಮಾಡ್ತಕ್ಕಂಥ ಕೆಲಸ, ಅದು ನಮಗೆ ರಕ್ಷಣೆಗೆ ಬರ್ತದೆ. ಸಮುದಾಯನೂ ಬರುತ್ತೆ, ಆಗ ಬೇರೆಯವರು ಕೂಡ ನಮ್ಮ ಬಗ್ಗೆ ಸಹಾನುಭೂತಿ, ನಮ್ಮ ಬೆಂಬಲವನ್ನು ಕೂಡ ಕೊಡ್ತಾರೆ. ಈಗ ನಾವೆಲ್ಲ ರಿಸರ್ವೇಷನ್ನು 3% ಬೆಳಿತೀವಿ. ನಾನು ರಿಸರ್ವೇಷನ್ ನಂಬ್ಕೊಂಡಿದ್ರೆ ನಾನು MLAನೇ ಆಗ್ತಿರ್ಲಿಲ್ಲ. ರಿಸರ್ವೇಷನ್ ಹಿಡಿದಿದ್ರೆ ನಮ್ಮಲ್ಲಿ ಎಲ್ಲಿ STನೇ ಇಲ್ವಲ್ಲ. ಏನೋ ನಮ್ಮ ಜಿಲ್ಲೆನಲ್ಲಿ ST ಏನಾದರೂ ಯಾವತ್ತನ ಆದರೆ ಅದು ಪಾವಗಡನೇ ಆಗೋದು, ಬೇರೆ ಆಗಲ್ಲ. ಜಾಸ್ತಿ ಇರೋದೇ ಪಾವಗಡದಲ್ಲಿ, ಅಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯನೂ ಕೂಡ. ಆದರೆ ನಾನು ಆ ಒಂದು ರಿಸರ್ವೇಷನ್ನೇ ನಂಬಿ ಕಾಯ್ತಾ ಕೂತ್ಕೊಳ್ದೆ. ನಾನು ಜನರಲ್ ಸೀಟಲ್ಲಿ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯದ ಜನರ ಆಶೀರ್ವಾದದಿಂದ ನಾನು ಕೂಡ 3 ಬಾರಿ MLAನೂ ಆದೆ, ಮತ್ತು 1 ಬಾರಿ MLCನೂ ಕೂಡ ಲೋಕಲ್ ಬಾಡಿಲಿ ಆದೆ. ನಾನು ಲೋಕಲ್ ಬಾಡಿ 98ಅಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ನಮ್ಮ ಪಾರ್ಟಿ ಕಾಂಗ್ರೆಸ್ಸಲ್ಲಿ ಏನು ಮೆಜಾರಿಟಿನೇ ಇರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಇದ್ದರು, JH ಪಟೇಲ್ ಚೀಫ್ ಮಿನಿಸ್ಟರ್ ಇರಲಿ. ಆ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಮಾಡೋವಾಗಲೂ ಏನು ಸೋಲೋ ಸೀಟ್ ಅಂತಂದು ನನಗೆ ಸೀಟ್ ಕೊಟ್ಟಿದ್ದವರು ಎಲ್ಲರೂ ಸೇರ್ಕೊಂಡು. ಆದರೆ ನಾನು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದ್ರು ಜನ ನನ್ನ. ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಿಂದ ಗೆದ್ದವು ನಾನು ಒಬ್ಬನೇ. ಬರೀ ಕಾಂಗ್ರೆಸ್ನವರೇ ಓಟ್ ಹಾಕಿದ್ರೆ ನಾನು ಗೆಲ್ತಾ ಇರಲಿಲ್ಲ, ಡಿಪಾಸಿಟ್ ಓಟ್ ಹೋಗೋದು.